ಜ್ಯೋತಿ ಅಂತ ಹೊಸಕೆರಳ್ಳಿಯಿಂದ ಬಂದಿರೋದು. ಸೊ ತುಂಬಾ ದಿನದಿಂದ ಬರ್ಬೇಕು ಅನ್ಕೊಂಡಿದ್ವಿ ದೇವಸ್ಥಾನಕ್ಕೆ. ಸೊ ಬರಕ್ಕಾಗ ಇವತ್ತು ಬಂದಿದೀವಿ. ಒಳಗಡೆ ಎಂಟ್ರಿ ಆದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ ಅನಿಸ್ತು. ಬಟ್ ತುಂಬಾ ಜನ ಬಂದು ಹೇಳ್ತಾ ಇದ್ರು ಕಾಯಿ ಕಟ್ಟಿದ್ರೆ ಅನ್ಕೊಂಡಿರೋದು ಆಗತ್ತೆ ಅಂತ. ಸೊ ನಾವು ಕಾಯಿ ಕಟ್ಟಿಲ್ಲ, ಫಸ್ಟ್ ಟೈಮ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನೋ ಒಂಥರ ಅದು ಇದಾರೆ ಅನ್ನೋ ನಂಬಿಕೆ, ರಾಯರಿದ್ದಾರೆ ಅನ್ನೋ ನಂಬಿಕೆ ಸ್ವಲ್ಪ ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸುತ್ತೆ. ಇಲ್ಲಿ ಬಂದ ತಕ್ಷಣ ಯಾರು ಬಂದಿಲ್ಲ ಪ್ರತಿಯೊಬ್ರು ಬಂದು ವಿಸಿಟ್ ಮಾಡಿ ಒಂದ್ಸಲ. ಖಂಡಿತ ಅನ್ಸುತ್ತೆ ಸರ್, ಯಾಕಂದ್ರೆ ನಾನು ಹೇಳಿದ್ನಲ್ಲ ಫಸ್ಟ್ ಟೈಮ್ ಬಂದಿದ್ದು, ನಮ್ಗೇನೋ ಒಂಥರ ಅದು ಹೇಳ್ಕೊಳಕ್ ಆಗಲ್ಲ, ಆತರ ಒಂದು ಫೀಲ್ ಆಯ್ತು ನನ್ಗೆ. ಇದಾರೆ ರಾಯರು ಅನ್ನೋದೊಂದು ನಂಬಿಕೆ. ನಾನು 8ನೇ ಕ್ಲಾಸಿಂದ ಭಕ್ತ, ರಾಯರ ಭಕ್ತ. ಆಕ್ಚುಲಿ ಈ ಒಂದು ವರ್ಷದ ಈಚೆಗೆ ರಾಯರ ದೇವಸ್ಥಾನ ಫುಲ್ಲು ತುಂಬಿದೆ. ಎಕ್ಸಾಂಪಲ್ ಮಂತ್ರಾಲಯನೇ ನಾನು ವರ್ಷಕ್ಕೊಂದು 5 ಸತಿನಾರು ಹೋಗ್ತೀನಿ. ಈ 1 ವರ್ಷ 2 ವರ್ಷ ಬಿಟ್ಟು ಇಲ್ಲಿಂದ ಸಖತ್ತು ಜನ ಹೋಗ್ತಾ ಇದ್ದಾರೆ ರಾಯರ ದರ್ಶನ. ದೇವಸ್ಥಾನಕ್ಕೆ ಮಂತ್ರಾಲಯ ಹೋಗ್ತಿದ್ವಲ್ಲ, 5 ನಿಮಿಷ ದರ್ಶನ ಆಗಿ ಆಚೆ ಬಂದ್ಬಿಡ್ತಿದ್ವು. ಈಗ ಆಗಲ್ಲ, ಈಗ ದೊಡ್ಡ ಇದೆ. ತುಂಬಾ ಒಳ್ಳೇದು. ತುಂಬಾ ದೂರದಿಂದ ಬರೋ ಭಕ್ತರಿಗೆ ಇದು ಒಂದು ಒಳ್ಳೆ ಸೇವೆ ಅಂತಾನೆ ಹೇಳ್ಬೋದು. ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಸೇವೆ ಮಾಡಿ ಬನ್ನಿ, ಎಲ್ಲಾರು ಬನ್ನಿ. ರಾಯರಿದ್ದಾರೆ, ನಂಬಿಕೆ ಇಟ್ಕೊಂಡ್ ಬನ್ನಿ. ನೀವ್ ಅನ್ಕೊಂಡಿರೋದಾಗತ್ತೆ, ಆಗ್ಲೇಬೇಕು ಅನ್ನೋ ನಂಬಿಕೆಗಿಂತ ರಾಯರ್ನ ನೋಡಕ್ ಬನ್ನಿ. ಇದಾರೆ ರಾಯರು, ಇದೊಂದು ಹೇಳಕ್ ಇಷ್ಟಪಡ್ತೀನಿ.